ಒಂದ್ ಕೆಲಸ ಮಾಡ್ರಿ, ಸಂಜೆ ತಗೋಬಾ, ಎಲ್ಲ ಪ್ರೆಸ್ ಮೀಟಿಂಗ್ ಇಡ್ತೀನಿ, ಆಯ್ತು ತಗೊಂಡು ನೀವು ತಗೊಂಡು ನಾನು ತರ್ತೀನಿ, ನೀವು ತಗೊಂಡು ನಾವು ತರ್ತೀವಿ, ನೀನ್ ತಗೋಬಾ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಇದ್ರ ಮೇಲೆ ನಿಮಗೆ ಜಾಗ ಅಂತಂದ್ರೆ ನಿಮ್ದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಇಲ್ಲಿ ಆಪೋಸಿಟ್ ಇರೋ ಅಂಥ ವ್ಯಕ್ತಿ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತಾ ಇದ್ದಾರೆ. ಈ ಅಮ್ಮ ಮರ್ಯಾದೆ ಕೊಡ್ತಿಲ್ಲ. ನೋ ರೆಸ್ಪೆಕ್ಟ್, ಓನ್ಲಿ ಅನ್ರೆಸ್ಪೆಕ್ಟ್ ಅಂತಾರಲ್ಲ ಹಾಗೆ. ದಿನೇ ಬಂದು ಗಲಾಟೆ ಮಾಡ್ತಾರೆ. ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ನೋಡಕ್ ಬಂದು ನಿಂತಿರೋಣ. ಕೆಲಸ ಇಲ್ವಾ ನಮ್ಗೆ? ಹಾಸನಲ್ಲೆಲ್ಲ ನೋಡ್ಬೇಕು. ಫೇಕ್ ಸೈಟ್ ತಗೊಂಡಿದೀವಂತೆ. ಫೇಕ್ ತಗೊಳಕ್ ಹಣೆ ಬರ ಬಿದ್ದೈತೆ, ದುಡ್ಡು ಕೊಟ್ಟಿಲ್ವಾ? ಇವರೆಲ್ಲ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ. ನೋಡಿ, ಅವರೆಲ್ಲ ಬರೋದು ಜೊತೆಲಿ ದಿನ ಜಗಳಕ್ಕೆ. ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ, ನಾನೆಲ್ಲ ಹೋಗಿ ಅಲ್ಲೋಗಿ ಅವನ್ನ ಒಳ್ಳೆಯವನ ಕೆಟ್ಟವನ ಅಂತ ಹೋಗಿ ಅಲ್ಲಿ ಹೇಳಿ. ಅಲ್ಲ, ಇದರಲ್ಲಿ ಸರಿಯಾದ್ದು ತಪ್ಪ್ಯಾವುದು ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಅಂದರೆ ಇವರು ಅವನು ಸೆಲೆಬ್ರಿಟಿನೋ ಅಲ್ವೋ ಹೋಗಿ ಹೇಳ್ರಿ ಅಂತೇಳಿ ತನ್ನ ಮಗನಿಗೆ ಈ ಥರ ಹೇಳಿದ್ದು ಯಾಕೋ ಸರಿ ಅನ್ನಿಸ್ಲಿಲ್ಲ. ಆಮೇಲೆ ಆ ಅಪ್ಪ ಎದುರುಗಡೆ ಇರೋ ಒಂದು ವ್ಯಕ್ತಿ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ಇವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಇದರಲ್ಲಿ ಗೊತ್ತಾಗ್ತಿದೆ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತೇಳಿ. ಜನ ಕರ್ಕೊಬಂದು ರೌಡಿ, ನೆನೆ ಪೊಲೀಸ್ ಬಂದವನೇ, ಅವನ ಜೊತೆ ಜಗಳ ಮಾಡೋಗಿದ್ದಾನೆ. ಇಲ್ಲಿ ಒಬ್ಬ ಪೊಲೀಸ್, ಅವ್ನ ನಂಬರ್ ಇಟ್ಟಿದ್ದೀನಿ. ಇದೇ ಜಾಗದಲ್ಲಿ ಜಗಳಕ್ಕೆ ಪೊಲೀಸ್ ಕರ್ಕೊಬಂದವನೆ. ನಾನು ಹೇಳಿದ್ದೀನಿ ಫೋನಲ್ಲಿ, ನೀನು ಹೋಗಪ್ಪ ಅಂದ್ರೆ ಹೋಗ್ತಾ ಇಲ್ಲ, ಜಗಳ ಮಾಡಕ್ ಬಂದವನೆ. ನೋಡ್ಲಿ ಹಾಸನ್ ಜನ, ನಾವು ಬ್ಯಾಕ್ ಸೈಡ್ ತಗೊಂಡಿದೀವ, ಒಳ್ಳೆ ತಗೊಂಡಿದ್ವಿ. ಎಲ್ಲಿ ಅವ್ನು ಹೋದ್ನಾ? ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಮ್ ಮಾಡಕ್ ಬರ್ತೀರಿ. ನೀವೆಲ್ಲ ಬ್ರೋಕರ್ಗಳು, ರೌಡಿಸಮ್. ನಾವು ರೈತರೇ, ಯಾಕೆ ಬರ್ತೀರಾ ಇಲ್ಲಿ? ಹೋಗಪ್ಪ, ಎಲ್ಲ ನಮ್ಮ ಮರ್ಯಾದೆ. ಇನ್ನು ಈಗ ಎಲ್ಲ ಘಟನೆ ಆದ ನಂತರ ಕಮೆಂಟ್ ಸೆಕ್ಷನ್ನ ತಜ್ಞರ ಅಭಿಪ್ರಾಯನ ನೋಡೋಣ ಬನ್ನಿ. ಪುಷ್ಪ ಅಂದರೆ ಫ್ಲವರ್ ಅಂದ್ಕೊಂಡ್ಯಾ? ಅಲ್ಲ, ಫೈರ್. ಸೊ ಮೆಂಟಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಶ್ ಅವರು ಕಷ್ಟಪಟ್ಟು ಮೇಲೆ ಬಂದವರು, ಅದಕ್ಕೆ ಜಾಗದ ಬೆಲೆ. ಅವರು ಅಮ್ಮನಿಗೆ ಗೊತ್ತು. ಪುಷ್ಪ ಅಂದರೆ ಫ್ಲವರ್ ಅಂದ್ಕೊಂಡೆ, ಅಲ್ಲ ಫೈಯರ್ ಅಂತ ಹೇಳ್ತಿದ್ರೆ. ಜಾಗ ಅವ್ರದ್ದು, ಹೊಡೆದರೆ ನಿಂದೇನು ಪ್ರಾಬ್ಲಮ್ಮು? ಸೊ ಎಲ್ಲರೂ ಅಭಿಪ್ರಾಯನ ಹಾಕಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ. ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ. ನಮ್ಮಣ್ಣ ಈ ವಿಡಿಯೋ ನೋಡಿದ್ದಾನೆ ಇಲ್ವಾ ಗೊತ್ತಿಲ್ಲ. ಗೊತ್ತಾದರೆ ಈ ಥರ ಆಗುತ್ತಿಲ್ಲ ಅನಿಸುತ್ತೆ ಅಣ್ಣ. ನನಗೆ ಯಾಕೋ ಯಶ್ ಅಮ್ಮನವರದ್ದೇ ಕರೆಕ್ಟಾಗಿದೆ ಅನಿಸುತ್ತೆ. ಎಲ್ಲ ನೀವು ಅಂದ್ಕೊಂಡಂಗೆ ಇರಲ್ಲ ಎಲ್ಲರ ಮಾತು. ಜಾಗ ಬಿಟ್ಕೊಳ್ಳಮ್ಮ, ಪಾಪ ಯಶ್ ಹತ್ರ 1000 ಕೋಟಿ ಇದೆ. ದುಡ್ಡು ಆಯಿತು ಯಶಣ್ಣ ಅಂತ ಹೇಳಿದ್ದಾರೆ. ಕೋಟಿ ಹಾಕಿದ್ರು, ಸ್ವಲ್ಪ ಜಾಗಕ್ಕೆ ಕಿರಿಕ್ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು, ಶ್ರೀಮಂತರ ನೋಟ ಚಂದ, ಬಡವರ ಮನೆ ಊಟ ಚಂದ ಅಂತ. ರಂಡಿ ಮಗಳೇ, ರೈತರಿಗೆ ಮರ್ಯಾದೆ ಕೊಡು. ಅವಮ್ಮನ ಫಸ್ಟು ಮನೆಯಲ್ಲಿ ಕೂಡಾಕಿ, ಹೊರಗೆ ಬಂದರೆ ನಮ್ಮ ಯಶ್ನ ಮರ್ಯಾದೆ ತೆಗೆಯುತ್ತೆ. ಎಷ್ಟು ನಂಬರ್ ಇದ್ದರೆ ಹಾಕಿ, ಎಷ್ಟನ್ನ ಮರ್ಯಾದೆ ತೆಗಿತಾರೆ ಇವರು. ಲೇಡಿ ಡಾನ್. ಎಲ್ಲಿ ಯಾರು ಯಶ್ ಫ್ಯಾನ್ಸ್ ಕಾಣ್ತಿಲ್ಲ, ಜನ ಕಿರ್ಚಿದ್ರೆ. ಸೊ ನಮ್ಮ ಯಶ್ ಸರ್ ಅಮ್ಮವ್ರಿಗೆ ಯಾಕೆ ಅವರ ಹೇಗೆ ಹೊಡೆದೆ, ಹೆಂಗೆ ಹೊಡೆದೆ ಕೇಳು ಅಮ್ಮ. ರೈತರು. ಸೊ ಮಗ ನೋಡಿದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀತಿದ್ದಾನೆ. ಅಮ್ಮ ನೋಡಿದರೆ ಯಾಕೆ ಅವನ ಮಾನ ತೆಗೆಯೋ ಥರ ಇದ್ದಾರೆ. ಪಾಪ ಈ ಅಪ್ಪ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ. ಈ ಅಮ್ಮ ಸ್ವಲ್ಪನೂ ಸಂಸ್ಕಾರ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷವಾದ ಟಾಪಿಕ್ಕು. ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ, ಮತ್ತೊಂದಷ್ಟು ವಿಶೇಷವಾಗಿರೋಂಥ ಟಾಪಿಕ್ಕೊಂದಿಗೆ ಮತ್ತೆ ಸಿಗ್ತೀನಿ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್ ಫ್ರೆಂಡ್ಸ್.